ಎಸ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಹೈಕೋರ್ಟ್ ಆದೇಶ ಬಂದಿದೆ, ಏನ್ ಹೇಳ್ತೀರಿ ಮೊದಲಿಗೆ? ಬಹಳ ಸಂತೋಷದ ಸಂಗತಿ. ಅವರನ್ನ ಅರೆಸ್ಟ್ ಮಾಡುವ ಅವಶ್ಯಕತೆಯೇ ಇರಲಿಲ್ಲ ಅಂತ ನಿನ್ನೆಯಿಂದ ನಾವು ಹೇಳ್ತಾನೆ ಇದ್ವಿ. ಈಗ ಅದೇ ವಿಚಾರವನ್ನ ಹೈಕೋರ್ಟ್ ಇವತ್ತು ಹೊರಹಾಕಿದೆ. ಆದ್ರಿಂದ ಏನು ಅವರ ಮೇಲೆ ಪಿತೂರಿ ಮಾಡಿ ಈ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿತ್ತೋ, ಈಗ ಸರ್ಕಾರಕ್ಕೆ ಮುಖಭಂಗ ಖಂಡಿತ ಆಗಿದೆ. ಸರ್ ನಿನ್ನೆ ನೀವು ಅವರು ಉತ್ತರ ಕೊಡ್ಬೇಕು. ನೀವು ನಿನ್ನೆ ಅವ್ರ ಜೊತೆಗೆ ಬಹಳಷ್ಟು ಸಮಯ ಇದ್ರಿ. ಅಲ್ಲಿ ಏನ್ ಪೊಲೀಸರು ಏನು ಹಲ್ಲೆ ಮಾಡಿದ್ರು, ಪೊಲೀಸರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಹಲವು ಆರೋಪ ಇತ್ತಲ್ಲ? ನೋಡಿ, ಅದು 100% ಸತ್ಯ. ಆ ಕಮಿಷನರ್, ಬೆಳಗಾವಿ ಕಮಿಷನರು ಅವರು ಏನ್ ಬಹಳ ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಈ ವಾಸ್ ಲೈಕ್ ಎ ಹಿಟ್ಲರ್ ಎಸ್ಟರ್ಡೇ. ಯಾರು ಏನ್ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಪ್ರತಿ ನಿಮಿಷಕ್ಕೊಂದು ಫೋನ್ ಬರ್ತಿತ್ತು ಅವ್ರಿಗೆ. ಯಾರೋ ಹಿಂದೆಯಿಂದ ಅವ್ರಿಗೆ ಪ್ರಚೋದನೆ ಮಾಡ್ತಿದ್ರು, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋ ಸಲಹೆನೂ ಕೊಡ್ತಾ ಇದ್ರು. ಅವರು ಅದರ ಪ್ರಕಾರವೇ ಮಾಡ್ತಿದ್ರು. ಏನ್ ಹೇಳಿದ್ರು ಕೂಡ ಜಗ್ಗಿಲ್ಲ ಬಗ್ಗಿಲ್ಲ. ಅವರು ಆ ರೀತಿ ಮಾಡಿ ಒಬ್ಬ ಟೆರರಿಸ್ಟ್ಗೂ ಕೂಡ ಈ ರೀತಿ ಬಂದೋಬಸ್ತ್ ಮಾಡಿ ಮಾಡೋದಿಲ್ಲ. ಆ ರೀತಿ ಮಾಡಿ ಅವರನ್ನ ಬಹಳ ತೊಂದರೆ ಕೊಟ್ರು. ನಾವೆಲ್ಲರೂ ಕೂಡ ಸಾಕ್ಷಿ. ನಾನು ಕೂಡ ಅರೆಸ್ಟ್ ಆಗಿದ್ದವರಲ್ಲಿ ನಾನು ಕೂಡ ಒಬ್ಬ. ಸುಮಾರು MLCಗಳು ಅರೆಸ್ಟ್ ಆಗಿದ್ರು. ನಮ್ಮನ್ನ ಬಾಗೇವಾಡಿ ಕರ್ಕೊಂಡು ಹೋಗಿದ್ರು. ಅವ್ರನ್ನು ಅಲ್ಲೇ ಕರ್ಕೊಂಡ್ ಬರ್ತಾರ ಅಂತಿದ್ರೆ ಅವ್ರನ್ನ ಸೀದಾ ಖಾನಾಪುರ್ ಕರ್ಕೊಂಡೋದ್ರು. ಆಮೇಲೆ ನೀವು ಹೋಗ್ಬೋದು ಸರ್, ನಿಮ್ದೇನು ಇಲ್ಲ ಅನ್ಬಿಟ್ಟು ನಮ್ಮನ್ನ ಬಿಟ್ರು. ಬಿಟ್ಟ ಮೇಲೆ ನಾವು ಅಲ್ಲಿ ಹೋದ್ಮೇಲೆ ನೋಡ್ತೇನೆ ಒಂದು 200-300 ಪೊಲೀಸ್ ಇತ್ತು. ಏನಕ್ಕೆ ಕಷ್ಟ ಇರ್ಬೇಕು ಅಂತ ನಂಗೆ ಗೊತ್ತೇ ಇಲ್ಲ. ಆಮೇಲೆ ಒಳಗಡೆ ಹೋದ್ರೆ ಇವ್ರು ಇರೋದೇ ನಾವು 2-3. ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲರೂ ಬಂದ್ರು, ವಾಪಸ್ ಲೀಡರ್ಗಳೆಲ್ಲ ಬಂದು ಯಾರು ಕೇಳಿದ್ರು. ನಾವು ವಿರೋಧ ಪಕ್ಷದ ನಾಯಕರಂದ್ರು ಕೂಡ ಅವ್ರಿಗೆ ಬೆಲೆನೂ ಇಲ್ಲ, ಏನೂ ಇಲ್ಲ. ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಆಚೆ ಕೂತ್ಕೊಳ್ಳಿ ಅಂತ ಆಚೆ ಕಳಿಸ್ಬಿಟ್ರು ನಮ್ಮನ್ನ ಪೊಲೀಸ್ ಸ್ಟೇಷನ್ ನಿಂದ. ಇಷ್ಟು ದರ್ಪ ನಾನು ಯಾವತ್ತೂ ಕಂಡಿಲ್ಲ. ಅಲ್ಲ, ನೀವು ನಿನ್ನೆ ಪರಿಷತ್ ಕಲಾಪದಲ್ಲಿ ಇದ್ರಿ, ಅವ್ರ ಜೊತೆಗೆ ಇದ್ರಿ. ಕಲಾಪದಲ್ಲಿ ಏನಾಯ್ತು ಸರ್? ಈ ಆರೋಪಗಳನ್ನೆಲ್ಲ ಕೇಳಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಹೌದಾ, ನಮ್ಮ ಕಲಾಪದಲ್ಲಿ ಹಿಂಗೆಲ್ಲ ಬರ್ತಾ ಇದೆಯಾ ಸೌಂಡು, ಈ ರೀತಿ ಶಬ್ದ ಪ್ರಯೋಗ ಆಯ್ತಾ ಅಂತೆಲ್ಲ ನಾವು ಕಳವಳ ಆಗುತ್ತೆ ನಮ್ಗೆ. ನಾನು ಹೇಳ್ತೇನೆ, ನಿಮಗೆ ಹೇಗೆ ಬೇಸರ ಆಗುತ್ತೋ ನನಗೂ ಹಾಗೆ ಬೇಸರ ಆಗತ್ತೆ. ನಾವೆಲ್ಲ ಇರುವಾಗ ಕಲಾಪದಲ್ಲಿ ಈ ರೀತಿಯ ಮಾತುಗಳು ಬಂದಿದೆಯಾ ಇಲ್ವಾ ಪ್ರಶ್ನೆ ಗೊತ್ತೇ ಇಲ್ಲ. ಆಮೇಲೆ ಅಲ್ಲಿ ಬಹಳ ಗೊಂದಲ ಗಲಾಟೆ ಇತ್ತು. ಅದರಲ್ಲಿ ಯಾರನ್ನು ಏನೊಂದಿದಾರೋ ಗೊತ್ತೇ ಇಲ್ಲ. ಬಟ್ ಈ ರೀತಿ ಕಂಪ್ಲೇಂಟ್ ಮಾಡಿದ ಮೇಲೆ ನಮಗ್ ಗೊತ್ತಾಗಿದ್ದು. ಅದಾದ್ಮೇಲೆ ಸಭಾಪತಿಗಳಿಗೆ ಕಂಪ್ಲೇಂಟ್ ಬಂದ ಮೇಲೆ ನಮ್ಮನ್ನು ಕರೆದು ಮಾತಾಡಿದ್ರು, ಅವ್ರನ್ನೂ ಕರೆದು ಮಾತಾಡಿದ್ರು. ಇವ್ರು ಹೇಳಿದ್ರು, ಸರ್ ನಾನು ಯಾವ ರೀತಿನೂ ಹಂಗಂದಿಲ್ಲ ಸರ್, ನಾವು ಅಂತಲ್ಲ ಅವ್ರು ಹೇಳಿದ್ರು. ನಾನು ಹೇಳ್ತೀನಿ ವಿಶೇಷವಾಗಿ, ನಾವು ನೋಡಿ, ನಮ್ಮ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದಾರಲ್ಲ, ನಾವು ಅವರನ್ನ ಗೌರವಿಸ್ತಕ್ಕಂಥ ಜನ. ನಾವು ಯಾರು ಆ ರೀತಿ ಮಾತಾಡಲ್ಲ. ಬಟ್ ನಾನು ಹೇಳುದು, ಅದೇನಾದ್ರೂ ಆಗಿದ್ರೆ ಖಂಡಿತ ಅದು ತಪ್ಪು, ನಾನು ಹೇಳ್ತೇನೆ. ಆದ್ರೆ ಸಭಾಪತಿಗಳು ಹೇಳ್ತಾರೆ ಆ ರೀತಿಯ ಯಾವುದೇ ಪುರಾವೆ ನನಗೆ ಸಿಕ್ಕಿಲ್ಲ, ನಾನು ಆಡಿಯೋ ಚೆಕ್ ಮಾಡಿದ್ದೀನಿ, ವಿಡಿಯೋ ಚೆಕ್ ಮಾಡಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ನೋ, ಅವ್ರು ಹೇಳಿದ್ರು ರೂಲಿಂಗ್ ಹೇಳಿಬಿಟ್ರೆ ಮುಗಿದೋಯ್ತಲ್ಲ. ಅಲ್ಲ, ರೂಲಿಂಗ್ ಅಲ್ಲೂ ಅವ್ರು ಪೊಲೀಸ್ ಇಂಟರ್ವೆನ್ಷನ್ ಬಗ್ಗೆ ಮಾತೇ ಆಡಿಲ್ಲ. ಬಟ್ ಪೊಲೀಸರು ಬಂದಿರೋ ವಿಚಾರವನ್ನ ನೀವು ನಿನ್ನೆನೂ ಅಷ್ಟು ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ಖಂಡಿಸಿಲ್ಲ, ಅಥವಾ ಸದನದೊಳಗೆ ನಡೆದಿರುವಂತ ವಿಚಾರಕ್ಕೆ ಪೊಲೀಸ್ ಇಂಟರ್ವೆನ್ಷನ್ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಯಾರು ನಿನ್ನೆ ಮಾಡಿಲ್ಲ. ಇಲ್ಲ, ನಾವು ಬರೀ ಅದನ್ನೇ ಮಾಡಿದ್ದು. ನೋಡಿ, ನಾವು ಹೇಳಿದ ಮೇಲೆ 2 ಸಾರಿ ಅವ್ರ ಮೇಲೆ ಅಟ್ಯಾಕ್, ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು. ಇಮಿಡಿಯೇಟ್ಲಿ ನಾವು ಹೋಗಿ ಸಭಾಪತಿಯವರನ್ನ ಕೇಳಿದೆ, ನಾನೇ ಕೇಳಿದೆ. ಅವ್ರು 3 ಸಾರಿ ADGP ಅವರನ್ನ ಫೋನ್ ಮಾಡಿ ಕರೆಸಿದ್ರು. ಕರೆಸಿ ಅವ್ರು ಹೇಳಿದ್ದು ಒಂದೇ ಮಾತು, ನೋಡಿ ಇದು ನನ್ನ ಕಸ್ಟಡಿಯಲ್ಲಿ ಇರೋದು ಇದೆಲ್ಲಾನು, ಇದು ನೀವ್ಯಾರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಅವರನ್ನ ಕರ್ಕೊಂಡೋಗಿ ಅವ್ರ ಮನೆ ತಲುಪಿಸೋವರೆಗೂ ನೀವು ರಕ್ಷಣೆ ಕೊಡ್ಬೇಕಾದ್ದು ನಿಮ್ ಜವಾಬ್ದಾರಿ ಅಂದಾಗ ಸಭಾಪತಿಗಳ ಮುಂದೆ ಅವರು 3 ಸಾರಿನ ಒಪ್ಕೊಂಡು ಹೋಗಿದ್ದಾರೆ. ನಾವು ಹೊರಗಡೆ ಹೋಗುವಾಗ ಅವ್ರು ಏನ್ ಹೇಳಿದ್ರು, ನಮಗೊಂದು ಮಾತು ಹೇಳಿದ್ರು, ನೋಡಿ ಇಲ್ಲಿ ತುಂಬಾ ಜನ ತುಂಬ್ಕೊಂಡಿದ್ದಾರೆ, ಅದರಿಂದಾಗಿ ನಿಮ್ಮನ್ನ ಹೊರಗಡೆ ಕರ್ಕೊಂಡೋದು ಕಷ್ಟ ಆಗತ್ತೆ, ಪ್ರಿವೆಂಟಿವ್ ಇದು ಮೆಷರ್ಸ್ ಅಂತ ತಗೊಂಡು ನಾವು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ಕೊಂಡು ನಾವು ಕರ್ಕೊಂಡು ಆಚೆ ಹೋಗಿ ನಿಮ್ಮನ್ನ ಬಿಡ್ತೇವೆ ಅಂತ.
ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮನ್ನ ಎಲ್ಲರನ್ನೂ ತುಂಬಿಕೊಂಡು ಹೋಗ್ಬಿಟ್ರು, ಅವ್ರನ್ನ ತಗೊಂಡೋಗಿ ಅಲ್ಲಿಟ್ಕೊಂಡ್ರು. ಆಮೇಲೆ ನೋಡಿದ್ರೆ FIR ಆಗ್ಬಿಟ್ಟಿದೆ. ಏನಿದೆಲ್ಲ ಈ ತರಾತುರಿಯಲ್ಲಿ ಮಾಡಿ ನೀವು ಘಟನೆ ನಿನ್ನೆ ನೋಡಿದ್ರಲ್ಲ, ನೀವು ಕೇವಲ ಅವ್ರದ್ದು ಯಾರ್ದೋ ಕುಮ್ಮಕ್ಕು ಅಂತ ಯಾರು ಕುಮ್ಮಕ್ಕು ಯಾರು ಫೋನು? ನೋಡಿ, ಸರ್ಕಾರ ಅಲ್ಲಿ ಯಾರೋ ಇರ್ಬೋದು, ಅವ್ರು ನಮಗ್ ತೋರ್ಸಲ್ಲ, ಹೇಳೋದಿಲ್ಲ. ಅವ್ರು ನಮಗ್ ಫೋನ್ ತೋರಿಸ್ತಾರ, ಯಾರ್ದೋ ಬಂದಿದೆ ಅಂತ ಹೇಳ್ತಾರ? ಸರ್ಕಾರದ ಕಡೆಯಿಂದ ಯಾರ್ದೋ ಕುಮ್ಮಕ್ಕಿದೆ, ನಡೀತಾನೆ ಇದೆ ಅದು. ಅಲ್ಲ, ಸರ್ಕಾರ ಕಡೆ ಅಂದ್ರೆ DCM ಅಂತೀರಾ, ಸಚಿವರಂತೀರಾ, ಶಾಸಕರಂತೀರಾ, ಅಥವಾ ಸಂಬಂಧಿಕರಂತೀರಾ? ಅಲ್ಲ, ಪರ್ಟಿಕ್ಯುಲರ್ಲಿ ಐ ಕೆನಾಟ್ ಮೆನ್ಷನ್ ಎನಿಬಡಿ ವಿತೌಟ್ ನೋಯಿಂಗ್ ದ ಟ್ರೂತ್. ಅದರಿಂದಾಗಿ ನಾನು ಸತ್ಯ ಗೊತ್ತಿಲ್ಲದೆ ನಾನು ಹೇಳಕ್ಕಾಗೋದಿಲ್ಲ. ಬಟ್ ಇಟ್ ಈಸ್ ಫ್ರಮ್ ದ ಗವರ್ಮೆಂಟ್ ಸೈಡ್, ದಟ್ ಮಚ್ ಐ ಕ್ಯಾನ್ ಸೇ. ರಾತ್ರಿ ಇಡೀ ಸುತ್ತಾಡ್ಸಿದ್ರಲ್ಲ ಸರ್, ಇಡೀ ರಾತ್ರಿ ಪಾಪ ಅವ್ರನ್ನೆಲ್ಲ ಕಾಡು ಮೇಡುಗಳೆಲ್ಲ ಎನ್ಕೌಂಟರ್ ಮಾಡೋ ಪ್ಲಾನ್ ಆಗಿತ್ತು, ಎನ್ಕೌಂಟರ್ ಮಾಡೋದಕ್ಕೆ ನನ್ನೆಲ್ಲ ನಿಲ್ಲಿಸಿದ್ರು ಅಂತ CT ರವಿ ಎಲ್ಲ ಆರೋಪ ಮಾಡ್ತಾರೆ. ಇಸ್ ಇಟ್ ಪಾಸಿಬಲ್ ಅಂತ ಅನ್ಸುತ್ತೆ? ಪ್ರಶ್ನೆ ಬರುತ್ತಲ್ಲ ಒಂದ್ಸಲ. ಅಲ್ಲಲ್ಲ, ಅವ್ರಿಗೆ ಏನು, ನಾನು ಅವ್ರ ಜೊತೆಯಲ್ಲಿ ಇರ್ಲಿಲ್ಲ. ನಾನು 3 ಗಂಟೆವರೆಗೂ ಇದ್ದೆ, ಅದು ಸ್ಟೇಷನ್ ನಲ್ಲಿದ್ದೆ. ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಾವೆಲ್ಲ ಅಲ್ಲೇ ಕುಳ್ತೀವಿ, ಅಲ್ಲೇ ಧರಣ ಮಾಡಿದ್ವಿ. ಯಾಕೆ ಅಂತಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ಗೆ 0 FIR ಹಾಕ್ಬೇಕಾಗಿತ್ತು, ಅವರು ಹಾಕಿರ್ಲಿಲ್ಲ. ನನ್ ಜುಡಿಶಿಕ್ಷನ್ ಬರಲ್ಲ ಅಂತಾರೆ. ಆದ್ರೆ ಖಾನಾಪುರದಲ್ಲಿ ಬಂದು ಇವ್ರದೇನ್ ಕೆಲಸ? ಅವ್ರ ಜುಡಿಶಿಕ್ಷನ್ ಬರಲ್ಲ ಅಂದ್ರೆ ಇದೆಲ್ಲವೂ ಕೂಡ ತೆರೆಮರೆಯಲ್ಲಿ ನಡೆದಿದ್ದು. ಚಲೋದಿಯವ್ರು ತಾವು ಎಲ್ಲಿದ್ದೀರಿ ಈಗ? ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಬಂದ್ಬಿಟ್ರಾ? ಓಕೆ. ಈಗ CT ರವಿ ಅವ್ರನ್ನ ರಿಸೀವ್ ಮಾಡ್ತೀರಿ, ಬೆಂಗಳೂರಿಗೆ ಬರ್ತಾರ ಅವ್ರೀಗ? ಅಲ್ಲ, ಹೊರಟಿದ್ದಾರೆ. ಈಗೇನು ಚಿತ್ರದುರ್ಗ ಹತ್ರ ಬಂದಿರ್ಬೇಕೀಗ. ಓಕೆ, ಬರ್ತಾರೆ. ಬಂದಾಗ ನೋಡೋಣ ಏನು. ಫೈನಲಿ ಸರ್, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಇಷ್ಟೆಲ್ಲ ನಡೆದ ಮೇಲೆ? ಇಲ್ಲ, ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಸರ್ಕಾರ ಅನವಶ್ಯವಾದ ಈ ರೀತಿ ಕಾನೂನು ಬಾಹಿರವಾದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರು. ಇದು ಅವರ ವ್ಯಂಜನ್ ಪೊಲಿಟಿಕ್ಸ್ ಅನ್ನ ಎತ್ತಿ ತೋರಿಸಿದೆ. ಈಗ ಬಿಜೆಪಿ ನಾಯಕರನ್ನ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಈಗ ಮನವರಿಕೆ ಆಗಿದೆ. ಸೊ ಇದು ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ನೋಡಿ, ನಿಮ್ಮ ಟಿವಿಯಲ್ಲೇ ಬರ್ತಾ ಇದೆ. ಈಗ ಇಷ್ಟೊಂದು ಕಾರುಗಳು ಹೇಗ್ ಬರ್ತಾ ಇದೆ ನೋಡಿ ಅಲ್ಲಿ. ಇದನ್ನೆಲ್ಲಾನು ಗಮನಿಸಿದ್ರೆ ಜನ ಏನಂತಾರೆ? ಬಹಳ ಬೇಸರದ ಸಂಗತಿ. ನೋಡಿ, ನಾನು ಹೇಳ್ತೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಅವ್ರು ನಮಗಿಂತ ವಯಸ್ಸಿನಲ್ಲಿ ಸಣ್ಣವರು. ಆದ್ರೂ ನಾನು ಅವ್ರನ್ನ ಕೇಳಿ ನೋಡಿ, ನಾನು ಏನಂತ ಮಾತಾಡಿಸ್ತೀನಿ ಅವ್ರನ್ನ. ಏನಕ್ಕ ಚೆನ್ನಾಗಿದ್ದೀರಾ ಅಂತೀವಿ. ಅಂದ್ರೆ ಯಾಕೆ? ಚಿಕ್ಕವ್ರು ಇರ್ಬೋದು, ದೊಡ್ಡವರು, ಆದ್ರೆ ಹೆಣ್ಣಿಗೆ ಕೊಡುವ ಗೌರವ ನಾವು ಕೊಡ್ಲೇಬೇಕು. ಅದರಲ್ಲಿ ಪ್ರಶ್ನೆ ಇಲ್ಲ, ಎರಡು ಮಾತಿಲ್ಲ. ಅವ್ರಿಗೆ ಏನಾದ್ರೂ ನಿಜವಾಗ್ಲೂ ಆಗಿದ್ರೆ ಸೊ ಅದು ಬೇರೆ ವಿಷಯ. ಬಟ್ ಏನೋ ಆಗಿಲ್ಲ ಅಂತಂದ್ರೆ ಈಗ ನೀವು ಅರೆಸ್ಟೇ ಮಾಡಿಬಿಟ್ರಿ, ಕೋರ್ಟ್ ಆದೇಶ ಕೊಟ್ಟು, ದೇಶದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಪ್ರಕಾರ ಏನ್ ನಡಿಬೇಕೋ ಅದೇ ನಡೀತದೆ. ಇಲ್ಲಂತಂದ್ರೆ ಕೋರ್ಟ್ಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೋಡಿ, ಬಾಬಾ ಸಾಹೇಬರ ಅಂಬೇಡ್ಕರ್ ರವರ ಏನು ಸಂವಿಧಾನ ಇದೆ, ಅದು ಸರ್ವರಿಗೂ ನ್ಯಾಯವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಈಗ ತೋರಿಸ್ಕೊಟ್ಟಿದೆ ಅದು. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಾವು ತೋರಿಸ್ತಾ ಇರುವಂಥ ದೃಶ್ಯ, ಈಗ ನೀವು ನೋಡ್ತಾ ಇರುವಂಥದ್ದು ದಾವಣಗೆರೆಯ ದೃಶ್ಯ. ದಾವಣಗೆರೆಯಲ್ಲಿ ಒಂದಿಷ್ಟು ಜನ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ CT ರವಿ ಅವರನ್ನು ಬರಮಾಡ್ಕೊಳ್ಳೋದಕ್ಕೆ. ಬೆಳಗಾವಿಯಿಂದ ಹೊರಟ ನಂತರದಿಂದ ಅವ್ರು ಹಾವೇರಿ ಆಲ್ಮೋಸ್ಟ್ ಬರೋವರೆಗೂ ಕೂಡ ಅವರು ಪೊಲೀಸರ ಅರೆಸ್ಟಲ್ಲೇ ಬಂದಿದ್ರು, ಬಂಧನರಾಗೇ ಬಂದಿದ್ರು. ಈಗ ಹೈಕೋರ್ಟ್ನ ಆದೇಶದ ನಂತರ ಈಗ CT ರವಿ ಅವರ ಬಿಡುಗಡೆ ಆಗ್ತಾ ಇದೆ. CT ರವಿ ಅವರನ್ನು ಮತ್ತು BJP ನಾಯಕರನ್ನು ಸ್ವಾಗತಿಸೋದಕ್ಕೆ ಬೆಂಬಲಿಗರು ಸಂಭ್ರಮಿಸ್ತಾ ಅವ್ರಿಗೋಸ್ಕರ ರಸ್ತೆಯಲ್ಲಿ ಕಾಯ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ಇದು ದಾವಣಗೆರೆ ಬೈಪಾಸ್ನ ದೃಶ್ಯ. ಇದೇ ಮಾರ್ಗವಾಗಿ BJP ನಾಯಕರುಗಳು CT ರವಿ ಅವರ ಜೊತೆಗೆ ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಅವರನ್ನು ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಜನ ಅಭಿಮಾನಿಗಳ ಜಮಾವಣೆ ಆಗಿದೆ, BJP ಕಾರ್ಯಕರ್ತರುಗಳ ಜಮಾವಣೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೂ ಕೂಡ CT ರವಿ ತಲುಪಲಿಕ್ಕಿದ್ದಾರೆ. ಈಗಾಗಲೇ ಅವರ ರಿಲೀಸ್ ವಿಚಾರದ ಡೆವಲಪ್ಮೆಂಟ್ಗಳು ನಡೀತಾ ಇದೆ. CT ರವಿ ಅವರನ್ನು ರಿಲೀಸ್ ಮಾಡ್ತಾ ಇದ್ದಂಗೆ ಅವರನ್ನು BJP ನಾಯಕರುಗಳು ತಮ್ಮ ವಾಹನದಲ್ಲಿ ಕೂರಿಸ್ಕೊಂಡು ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಸರ್ಕಾರಕ್ಕಾಗಿರುವ ಮುಖಭಂಗ ಇದು. ಸರ್ಕಾರ ನಿನ್ನೆ ತೆಗೆದುಕೊಂಡಿರುವಂಥ ಕ್ರಮದ ವಿರುದ್ಧ ಈಗ ಕೋರ್ಟ್ ಕೊಟ್ಟಿರುವ ಆದೇಶ, ನ್ಯಾಯ ಎಲ್ಲರಿಗೂ ಒಂದೇ. ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಮನ ನೀತಿಯನ್ನು ಪಾಲಿಸ್ತಾ ಇದೆ ಅಂತ ಹೇಳಿ BJP ನಾಯಕರು ಮಾಡ್ತಾ ಇರುವಂಥ ಆರೋಪಕ್ಕೆ ಇನ್ನಷ್ಟು ಬಲ ಬಂದಂಗಿದೆ ಇವತ್ತಿನ ಈ ಹೈಕೋರ್ಟ್ನ ಜಡ್ಜ್ಮೆಂಟ್.
ಒಟ್ಟಾರೆ ಜಡ್ಜ್ಮೆಂಟ್ ಪ್ರಕಾರವಾಗಿ ಸಿ ಟಿ ರವಿ ಅವರನ್ನು ರಿಲೀಸ್ ಮಾಡಬೇಕು ಮತ್ತು ಈ ವಿಚಾರದ ತನಿಖೆ ಯಾವಾಗ ನಡೆದ್ರೂ ಸಿ ಟಿ ರವಿ ಅಲ್ಲಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ಆದೇಶ ಪ್ರಕಟ ಆಗಿದೆ. ಆ ಮುಖಾಂತರ ಸಿ ಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿ ಟಿ ರವಿ ಜೈಲ ಬೇಲ ಎಲ್ಲ ಪ್ರಶ್ನೆಗಳಿಗೂ ಫುಲ್ ಸ್ಟಾಪ್ ಸಿಕ್ಕಿದೆ. ಸಿ ಟಿ ರವಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದವರನ್ನ ಬಿಡುಗಡೆ ಮಾಡಬೇಕು ಅನ್ನುವ ಆದೇಶ ಹಿನ್ನೆಲೆಯಲ್ಲಿ ಸಿ ಟಿ ರವಿ ಬಿಡುಗಡೆ ಆಗ್ತಿದ್ದಾರೆ. ಆಮೇಲೆ ದಿಲ್ಲಿಗೆ ನಿಲ್ತಾ ಖಂಡಿತ ನಿಲ್ಲೋದಿಲ್ಲ. ಇದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಮತ್ತೊಂದು ವೇದಿಕೆ. ರಾಜ್ಯದಲ್ಲಿ ಒಂದು ಹೊಸ ವಿಚಾರ, ಕಾಂಗ್ರೆಸ್ನ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ವಿಪಕ್ಷಕ್ಕೆ ಸಿಕ್ಕಿರುವಂಥ ವಿಚಾರ ಇದಾಗುತ್ತೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಒಂದು ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತೆ. ಆದರೆ ಈ ಪ್ರಕರಣದ ಸತ್ಯಾಸತ್ಯತೆ ತನಿಖೆ, FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ನಂತರ ಒಂದು ವೇಳೆ ಹೇಳಿದ್ದು ಹೌದು ಅಂತಂದರೆ ಆಗ ಮುಂದಿನ ಕ್ರಮ ಆಗಬೇಕು. ಒಂದು ವೇಳೆ ಸಿ ಟಿ ರವಿ ಅವರು ಹಾಗೆ ಹೇಳಿದ್ದೆ ಹೌದು ಅಂತಂದರೆ ಅದನ್ನು ಪಕ್ಷಾತೀತವಾಗಿ ರಾಜ್ಯದ ಜನ ಎಲ್ಲರೂ ಖಂಡಿಸಬೇಕು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ. ಸದನದ ಒಳಗಲ್ಲ, ಹೊರಗಡೆನೂ ಬಳಕೆ ಮಾಡಬಾರದಾಗಿರುವಂಥ ಶಬ್ದವೊಂದನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇರೋದು. ಅಲ್ಲೊಂದು ವಿಡಿಯೋ ಮತ್ತೊಂದು ಮಗದೊಂದು ಎಲ್ಲವೂ ಬಂದರೂ ಕೂಡ ಇದನ್ನು ಟೆಕ್ನಿಕಲಿ, ಈ ಪ್ರಕರಣ ಕಂಪ್ಲೀಟ್ ಆಗಿ ಟೆಕ್ನಿಕಲಿಯೇ ಮುಂದುವರಿಬೇಕಾಗಿರೋ ಹಿನ್ನೆಲೆಯಲ್ಲಿ FSL ರಿಪೋರ್ಟು, ಒಂದು ವೇಳೆ ಇದಕ್ಕೇನೋ ಸಾಕ್ಷಿಗಳು ಸಿಕ್ಕರೆ ಅಥವಾ ವಿಡಿಯೋ ಕ್ಲಿಪ್ಗಳು ಮತ್ತೊಂದು ಮಗದೊಂದು ಏನಾದರೂ ಸಿಕ್ಕರೆ, ಮತ್ತು ವಾರ್ತಾ ಇಲಾಖೆಯಿಂದಲೇ ರೆಕಾರ್ಡ್ ಮಾಡಲಾಗಿರುತ್ತೆ. ಹಾಗಾಗಿ ವಾರ್ತಾ ಇಲಾಖೆಯಲ್ಲಿ ಏನಾದರೂ ದಾಖಲೆಗಳು ಸಿಕ್ಕರೆ ಆ ಸಮಯ ಮತ್ತು ಆ ಸಂದರ್ಭದಲ್ಲಿ ಈ ಪದ ಪ್ರಯೋಗ ಆಗಿದೆ ಅನ್ನೋದೇನಾದರೂ ಸಾಬೀತಾದರೆ ಆಮೇಲೆ ಮುಂದಿನ ಕ್ರಮ. ಅಲ್ಲಿವರೆಗೂ ಸಿ ಟಿ ರವಿ ಅವರನ್ನು ಬಂಧಿಸೋದಕ್ಕಾಗಲಿ ಅಥವಾ ಬೇರೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕಾಗಲಿ ಅವಕಾಶ ಇಲ್ಲ. 41A ಅಡಿಯಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಬೇಕು. ನೋಟಿಸ್ ಜಾರಿ ಮಾಡಿ ಅವರನ್ನು ವಿಚಾರಣೆಗೆ ಕರಿಬೇಕು. ವಿಚಾರಣೆಗೆ ಸಿ ಟಿ ರವಿ ಬರದೇ ಇದ್ದರೆ ಆಮೇಲೆ ಒಂದು ವೇಳೆ ಅವರೇನಾದರೂ